ರಾಕ್ಷಸರಿಗೆ ಮಾನವ ಜೈಲಾಗಿರಲು ನನಗೆ 6 ಅಂಕಿಗಳ ಸಂಬಳ ಸಿಗುತ್ತದೆ. ನಾನು ತುಂಬಾ ಹತಾಶನಾಗಿದ್ದೆ. ಪದವಿ ಸ್ನಾತಕದ ಸಾಲ ನನ್ನನ್ನು ನಕುಡುತ್ತಿತ್ತು. ಆಗ ನನಗೆ ಒಂದು ಜಾಹೀರಾತು ಕಂಡಿತು. ದಿ ಫೌಂಡೇಶನ್ ಸಂಸ್ಥೆಯಲ್ಲಿ ಆರ್ಕೈವಲ್ ಅಸೋಸಿಯೇಟ್. ಸಂಬಳ ಕೇಳಿ ನಾನು ಬೆರಗಾದೆ. ನನ್ನ ಪೋಷಕರಿಬ್ಬರ ಒಟ್ಟು ಸಂಪಾದನೆಗಿಂತಲೂ ಅದು ಹೆಚ್ಚಾಗಿತ್ತು. ಸಂದರ್ಶನ ವಿಚಿತ್ರವಾಗಿತ್ತು. ಅವರಿಗೆ ನನ್ನ ಪದವಿಯ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಬದಲಿಗೆ 20 ವರ್ಷಗಳ ಹಿಂದೆ ನನ್ನ ಅಜ್ಜಿಯ ಅಡುಗೆಮನೆಯ ಗೋಡೆಯ ಮೇಲಿದ್ದ ವಾಲ್ಪೇಪರ್ ನನಗೆ ನೆನಪಿದೆಯೇ ಎಂದು ಅವರು ಕೇಳಿದರು. ನನಗೆ ಫೋಟೋಗ್ರಾಫಿಕ್ ಮೆಮೊರಿ ಇದೆ, ಹಾಗಾಗಿ ನನಗೆ ಆ ಕೆಲ್ಸ ಸಿಕ್ಕಿತು. ಕೆಲಸ ತುಂಬಾ ಸರಳವಾಗಿತ್ತು. ಪ್ರತಿದಿನ ಬೆಳಿಗ್ಗೆ 1ರಿಂದ ಸಂಜೆ 6ರವರೆಗೆ ನಾನು ಒಂದು ಫೋಟೋಗ್ರಾಫ್ ಅನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ. ಅದರ ಪ್ರತಿಯೊಂದು ವಿವರವನ್ನು ನಾನು ನೆನಪಿಟ್ಟುಕೊಳ್ಳುತ್ತಿದ್ದೆ. ರಸ್ತೆಯ ಮೇಲಿನ ಪ್ರತಿಯೊಂದು ಬಿರುಕಿನಿಂದ ಹಿಡಿದು ಮುಖದ ಪ್ರತಿಯೊಂದು ಭಾವನೆಯವರೆಗೆ. ನಂತರ ಮೇಲ್ವಿಚಾರಕರು ಆ ಫೋಟೋವನ್ನು ಸುಟ್ಟು ಹಾಕುತ್ತಿದ್ದರು. ಅವರು ನನ್ನೊಂದಿಗೆ ಹೇಳಿದರು, ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದೇ ಉತ್ತಮ. ಆದರೆ ನಂತರ ಕನಸುಗಳು ಶುರುವಾದವು. ನಾನು ಕೇವಲ ಫೋಟೋಗಳನ್ನು ನೋಡುತ್ತಿರಲಿಲ್ಲ, ಅವುಗಳನ್ನು ಅನುಭವಿಸುತ್ತಿದ್ದೆ. ನಾನು ಕೆಸರು ತುಂಬಿದ ಕಂದಕದಲ್ಲಿ ಒಬ್ಬ ಸೈನಿಕನಾಗಿದ್ದೆ. ಒಂದು ಭಯಾನಕ ಕಾರು ಅಪಘಾತದ ಬಲಿಪಶುವಾಗಿದ್ದೆ. ಇತರರ ದುರಂತಗಳಲ್ಲಿ ನಾನು ಒಬ್ಬ ಪ್ರವಾಸಿಗನಾಗುತ್ತಿದ್ದೆ. ನಂತರ ಫೋಟೋಗಳಲ್ಲಿ ಕಂಡ ಒಬ್ಬ ವ್ಯಕ್ತಿಯನ್ನು ನಾನು ನಿಜ ಜೀವನದಲ್ಲಿ ನೋಡಿದೆ. ಅವನು ನನ್ನನ್ನು ಅತ್ಯಂತ ಭಯಭೀತಿಗೀಡಾಗಿ ನೋಡಿದನು. ನನ್ನ ಹಳೆಯ ಸಹೋದ್ಯೋಗಿಯೊಬ್ಬರು ಬರೆದ ರಹಸ್ಯ ಪತ್ರವೊಂದು ನನಗೆ ಸಿಕ್ಕಿತು. ಅದರ ಹಿಂದಿರುವ ಸತ್ಯ ಅತ್ಯಂತ ಭಯಾನಕವಾಗಿದೆ. ಈ ಫೋಟೋಗಳು ಕೇವಲ ಚಿತ್ರಗಳಲ್ಲ, ಅವು ವಾಸ್ತವದ ಲೋಪಗಳಲ್ಲಿ ಅಡಗಿರುವ ದುಷ್ಟಶಕ್ತಿಗಳ ಆಧಾರಗಳು. ದಿ ಫೌಂಡೇಶನ್ ನಮ್ಮನ್ನು ಪಂಜರಗಳಾಗಿ ಬಳಸಿಕೊಳ್ಳುತ್ತಿದೆ. ಆ ಚಿತ್ರವನ್ನು ನೆನಪಿಟ್ಟುಕೊಳ್ಳುವ ಮೂಲಕ ನಾವು ಆ ದುಷ್ಟಶಕ್ತಿಯನ್ನು ನಮ್ಮ ಮನಸ್ಸಿಗೆ ವರ್ಗಾಯಿಸುತ್ತೇವೆ. ಫೋಟೋ ಸುಟ್ಟು ಹೋದ ನಂತರ ಆ ರಾಕ್ಷಸ ನಮ್ಮ ಒಳಗೆ ಬಂಧಿಯಾಗುತ್ತಾನೆ. ನಾವು ಮಾನವ ಜೈಲುಗಳು. ಈಗ ನನ್ನ ಪಂಜರ ತುಂಬಿ ಹೋಗಿದೆ. ಆ ಶಕ್ತಿಗಳು ಹೊರಬರಲು ಪ್ರಯತ್ನಿಸುತ್ತಿವೆ. ನನ್ನ ಮನೆ ಸ್ಲೋಲಿ ಒಂದು ಶವ ಸಂರಕ್ಷಣಾ ಕೇಂದ್ರದಂತೆ ಬದಲಾಗುತ್ತಿದೆ. ಕನ್ನಡಿಯಲ್ಲಿದ್ದ ನನ್ನ ಮುಖ ನೂರಾರು ಅಪರಿಚಿತರ ಮಿಶ್ರಣದಂತೆ ಕಾಣುತ್ತಿದೆ. ಮತ್ತು ಅತ್ಯಂತ ಕೆಟ್ಟ ವಿಷಯವೇನೆಂದರೆ, ಸಾಕ್ಷ್ಯಗಳನ್ನು ಅಳಿಸಿಹಾಕಲು ನಾವು ನಮ್ಮನ್ನೇ ಕೊಂದುಕೊಳ್ಳಬೇಕು ಎಂಬುದು ಕಂಪನಿಯ ನಿವೃತ್ತಿ ಯೋಜನೆಯಾಗಿದೆ. ನಾನು ಈಗ ಒಂದು ಜೀವಂತ ಅಪಾಯದ ಕೇಂದ್ರವಾಗಿದ್ದೇನೆ ಮತ್ತು ಅವುಗಳೆಲ್ಲವೂ ಹೊರಬರಲು ಬಯಸುತ್ತಿವೆ.